ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ನಾವು ಮೊನ್ನೆ ಗೋವಾದಲ್ಲಿ ನಡೆದ ಆರ್ಚರಿ ಅಥವಾ ಬಿಲ್ಲುಗಾರಿಕೆ ಸ್ಪರ್ಧೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದಲ್ಲಿ ಆರ್ಚರಿ ಒಂದು ಜನಪ್ರಿಯ ಕ್ರೀಡೆಯಾಗಿದ್ದು ಅನೇಕ ಮಕ್ಕಳು ಮತ್ತು ಯುವಕರು ಈ ಕ್ರೀಡೆಯಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸುತ್ತಿದ್ದಾರೆ. ಆರ್ಚರಿ ಅಂದರೆ ಬಿಲ್ಲು ಮತ್ತು ಬಾಣದ ಸಹಾಯದಿಂದ ಗುರಿಯನ್ನು ಹೊಡೆಯುವ ಒಂದು ಕ್ರೀಡೆ. ಇದರಲ್ಲಿ ಏಕಾಗ್ರತೆ, ಸಹನೆ ಮತ್ತು ನಿಖರತೆ ಬಹಳ ಮುಖ್ಯ. ಸರಿಯಾದ ಅಭ್ಯಾಸ ಮತ್ತು ಶ್ರಮದಿಂದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೋಗಬಹುದು. ಭಾರತದಲ್ಲಿ ಹಲವಾರು ರಾಷ್ಟ್ರೀಯ ಮಟ್ಟದ ಆರ್ಚರಿ ಸ್ಪರ್ಧೆಗಳು ನಡೆಯುತ್ತವೆ. ಇದರಲ್ಲಿ ಮಕ್ಕಳು, ಯುವಕರು ಮತ್ತು ಹಿರಿಯರು ಭಾಗವಹಿಸುತ್ತಾರೆ. ಮೊದಲು ಸ್ಥಳೀಯ ಮಟ್ಟದಲ್ಲಿ ತರಬೇತಿ ಪಡೆಯಬೇಕು. ನಂತರ ಜಿಲ್ಲಾ ಮಟ್ಟದ ಸ್ಪರ್ಧೆ. ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದರೆ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗುವ ಅವಕಾಶ ಸಿಗುತ್ತದೆ. ನಂತರ ಅಭ್ಯಾಸ, ಶಿಸ್ತು ಮತ್ತು ಆತ್ಮವಿಶ್ವಾಸ ಇದ್ದರೆ ದೊಡ್ಡ ಸಾಧನೆ ಸಾಧ್ಯ. ಗೋವಾದಲ್ಲಿ ನಡೆಯುತ್ತಿರುವ ಫಸ್ಟ್ ಆಲ್ ಇಂಡಿಯಾ ಇಂಡೋರ್ ಆರ್ಚರಿ ಟೂರ್ನಮೆಂಟ್ 2026 ದೇಶದ ವಿವಿಧ ಭಾಗಗಳಿಂದ ಬಂದ ಬಿಲ್ಲುಗಾರರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿದೆ. ಈ ಸ್ಪರ್ಧೆ ಮೇ 24ರಿಂದ 31ರವರೆಗೆ ನಡೆಯುತ್ತಿದ್ದು ಮಕ್ಕಳು, ಯುವಕರು ಮತ್ತು ವಿವಿಧ ವಯೋಮಾನದ ಸ್ಪರ್ಧಿಗಳು ಭಾಗವಹಿಸುತ್ತಿದ್ದಾರೆ. ಈ ಸ್ಪರ್ಧೆಯಲ್ಲಿ ವಿವಿಧ ವಿಭಾಗಗಳಿಂದ ಅಂಡರ್ 10, ಅಂಡರ್ 13, ಅಂಡರ್ 15, ಅಂಡರ್ 18 ಮತ್ತು ಅಂಡರ್ 21 ವಯೋಮಾನದ ಸ್ಪರ್ಧಿಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಿದ್ದಾರೆ. Start your living, get your shoes on, we're going dancing. 'Cause little problems we could solve. Try another, but I know you got one. But there's no hurry, the light's calling. In the van we're driving to Austin. ಮೇ 25ರಂದು ನಡೆದ ಗೋವಾದ ಇಂಡೋರ್ ಆರ್ಚರಿ ಟೂರ್ನಮೆಂಟ್ನಲ್ಲಿ ಅನೇಕ ಮಕ್ಕಳು ಮತ್ತು ಯುವ ಬಿಲ್ಲುಗಾರರು ಗುರಿಯನ್ನು ನಿಖರವಾಗಿ ಹೊಡೆದು ಪ್ರೇಕ್ಷಕರ ಮೆಚ್ಚುಗೆ ಪಡೆದರು. ಕೆಲ ವಿಭಾಗಗಳಲ್ಲಿ ಪದಕಕ್ಕಾಗಿ ಪೈಪೋಟಿ ನಡೆದಿದ್ದು ಪಂದ್ಯಗಳ ಫಲಿತಾಂಶ ಕ್ರಮೇಣ ಪ್ರಕಟವಾಗುತ್ತಿವೆ. And I can barely breathe. This might be my only chance to leave. ಈ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಅನೇಕ ರಾಜ್ಯಗಳಿಂದ ಆಟಗಾರರು ಭಾಗವಹಿಸಿದ್ದು ತಮ್ಮ ಕೌಶಲ್ಯ, ಏಕಾಗ್ರತೆ ಮತ್ತು ಶ್ರಮವನ್ನು ಪ್ರದರ್ಶಿಸುತ್ತಿದ್ದಾರೆ. ಇಂತಹ ಸ್ಪರ್ಧೆಗಳು ಯುವ ಕ್ರೀಡಾಪಟುಗಳಿಗೆ ದೊಡ್ಡ ವೇದಿಕೆ ಒದಗಿಸುತ್ತಿದೆ. You're the king of Carolina. You're the singer. Your band's behind you. Crowds around here. They just ಬಿಲ್ಲುಗಾರಿಕೆ ಕೇವಲ ಒಂದು ಕ್ರೀಡೆ ಮಾತ್ರವಲ್ಲ, ಇದು ಏಕಾಗ್ರತೆ, ಮನಃಶಾಂತಿ, ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲ, ಇದು ಏಕಾಗ್ರತೆ, ತಾಳ್ಮೆ ಮತ್ತು ಶಿಸ್ತಿನ ಪ್ರತೀಕವಾಗಿದೆ. ಗೋವಾದಲ್ಲಿ ನಡೆಯುತ್ತಿರುವ ಈ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆ ಅನೇಕ ಯುವ ಪ್ರತಿಭೆಗಳಿಗೆ ಹೊಸ ಪ್ರೇರಣೆಯನ್ನು ನೀಡುತ್ತಿದೆ. ಸ್ನೇಹಿತರೆ, ನಿಮಗೆ ಬಿಲ್ಲುಗಾರಿಕೆಯಲ್ಲಿ ಆಸಕ್ತಿ ಇದ್ದರೆ ಇಂದೇ ಅಭ್ಯಾಸ ಪ್ರಾರಂಭಿಸಿ. ಶ್ರಮ ಮತ್ತು ದೃಢ ನಿಶ್ಚಯ ಇದ್ದರೆ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯ ವೇದಿಕೆಯಲ್ಲಿ ನೀವು ಕೂಡ ಮಿಂಚಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.